ಇಂಡಿಯಾದಲ್ಲಿ ಬಲಿದಾನವಾಗಿರುವಂಥ ಹೆಸರುಗಳನ್ನು ಬರೆದಿದೆಯೋ, ಮುಂದಿನ ದಿನ ಪ್ರತಿಯೊಂದು ಕ್ಷೇತ್ರದ ಕಾಂಗ್ರೆಸ್ ಆಫೀನ ಕಚೇರಿ ಮುಂದೆ ನಿಮ್ಮೆಲ್ಲ BLAಗಳ ಹೆಸರು ಅಲ್ಲಿ ಬರೆದಿರಬೇಕು. ಆ ರೀತಿ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಆ ಥರ ಒಂದು ಕೆಲಸ ಮಾಡಿ BLAಗಳು ನೀವೆಲ್ಲ ಅದ್ಭುತವಾಗಿ ಕೆಲಸ ಮಾಡಬೇಕು. ಜೊತೆಗೆ ಇದು ಯಾರು ನಮ್ಮನ್ನು ನೀರು ಕುಡಿಸ್ಬೇಕು ಅಂದ್ಕೊಂಡಾರೋ ಅವರಿಗೆ ನೀವು ನೀರು ಕುಡಿಸೋಂಥ ಕೆಲಸ ಮಾಡೋದು ಸಾಧ್ಯ ಹೇಳೋದು BLAಗಳಿಗೆ ಮಾತ್ರ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಈಗಾಗಲೇ ನಮ್ಮ ಕಾಂಗ್ರೆಸ್ಸಿನ ಎಲ್ಲ MLAಗಳು, ತಿಮ್ಮಾಪುರ ಸಾಹೇಬ್ರಿಗೆ ಗೊತ್ತಿದೆ, ಮೊನ್ನೆ ರೆಸಾರ್ಟ್ನಲ್ಲಿ ಸಾಹೇಬರು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ಒಂದು ಟ್ರೈನಿಂಗ್ ತೊಗೊಂಡ್ರು 224 ಕ್ಷೇತ್ರ. ಗಂಟು ಬಿದ್ದುಬಿಟ್ಟಿದ್ದೆ. ನಾನು ಜಾಗೃತ ಕರ್ನಾಟಕದಲ್ಲಿ ನಾನು ಕೂಡ ಇದ್ದೀನಿ. ಎದ್ದೇಳು ನಾನು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಕೂಡ. ಐ ಆಮ್ ನಾಟ್ ಎ ಪೊಲಿಟಿಕಲಿ ಲೀಡರ್. ನಾನು ಸಮಾಜ ಸೇವಕಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಗಂಟು ಬಿದ್ದು ಅಪಾಯಿಂಟ್ಮೆಂಟ್ ತೆಗೆಸಿ, ಇಲ್ಲ ಸರ್ ನಮ್ಮ MLAಗಳು ತಲೆಗೆ ಹೋಗಬೇಕು ಸರ್, ಇಲ್ಲಾಂದರೆ ಮತ್ತೆ ನಾವು ಪಶ್ಚಿಮ ಬಂಗಾಳ ಬಿಹಾರದಂಗೆ ಆಗ್ತೀವಿ ಅಂದ ತಕ್ಷಣ ಎಲ್ಲರೂ ಏನಂತಿದ್ದೀರಿ, ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಆಗಿಲ್ಲ ಸ್ವಾಮಿ. BLAಗಳು ಮಾಡ್ಕೊಂಡಿರೋದು ಏನು ಅಂದರೆ, DC ಸಾಹೇಬರಿಗೆ ಕರ್ನಾಟಕ ಚೀಫ್ ಎಲೆಕ್ಷನ್ ಆಫೀಸರಿಂದ ಈ ತರಬೇತಿ ನೆಕ್ಸ್ಟು 29ರಿಂದ ಶುರುವಾಗೋದಕ್ಕೆ ಅವ್ರು ಕೊಟ್ಟಂಥ ತರಬೇತಿ ಅದು ತಲೆಗಿಟ್ಕೊಳ್ಳಿ. ಈಗೇನು ಮಾಡ್ಕೊಂಡಿದ್ದಾರಲ್ಲ ಅದು ಮ್ಯಾಪಿಂಗ್ ಅಲ್ಲ. ಆ DC ಏನು ಮಾಡಿದ್ದಾನೆ, ಅಂಗನವಾಡಿ ಟೀಚರ್ನ, ಆ BLOಗಳನ್ನ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ಪೈಲಟ್ಟಾಗಿ ಮಾಡಿರೋಂಥ ತರಬೇತಿ. ಈ ತರಬೇತಿಯಲ್ಲಿ ಏನಾಗಿದೆ ಅಂದರೆ, ನಮ್ಮ ಕೆಲವು ಸ್ನೇಹಿತರು, ನಾನು ಆ್ಯಕ್ಟಿವಿಸ್ಟು ಶಿವಸುಂದರಮ್ಮ ಅವ್ರ ಜೊತೆ ಎಲ್ಲ ಇರ್ತೀನಿ, ನಮ್ಮೆಲ್ಲ ನೂರ್ ಶ್ರೀಧರು ಎಲ್ಲರೂ ಚೀಫ್ ಎಲೆಕ್ಷನ್ ಆಫೀಸರ್ ಹತ್ರ ಹೋದ್ರಂತೆ. ನೂರ್ ಶ್ರೀಧರ್ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ದು, ಏನಾಯಿತು ಸರ್, ಅವ್ನು ಕೇಳಬೇಕಿಲ್ಲ ಸರ್, ಮ್ಯಾಪಿಂಗ್ ಮಾಡಿವಿ ಅಂತಾರೆ, ಎಷ್ಟು ಪಾಸ್ ಎಷ್ಟು ಫೇಲು ಒಂದು ಸಲ ಕೇಳಿಬಿಡ್ಬೇಕು ಅಂತ ಎಲ್ಲರೂ ಹೋಗಿದ್ದಾರೆ. ಎಷ್ಟು ಪಾಸ್ ಆಗಿದೆ ನಿಮ್ಮ ಮ್ಯಾಪಿಂಗಲ್ಲಿ ಹೇಳಿ ಅಂತ ಕೇಳಿದ್ದಾರೆ. ನಾವು ಹೇಳಲ್ಲ ಅಂದ್ರಂತು. ಆಮೇಲೆ ಕೆಳಗಿನ ಒಬ್ಬ ಆಫೀಸರ್ ಹೇಳ್ತಾನಂತೆ, ಇಲ್ಲ ಅವರು ಹಕೀಕತ್ ಹೇಳಿ ಅವರಿಗೆ